ಯುರೋಪ್ ಅಂದರೆ ತುಂಬ ನೆನಪಾಗೋದು ಎರಡು ಪುಟ್ಟ ದೇಶಗಳು. ಅವುಗಳ ಹೆಸರನ್ನೇ ಭಾಳ ಜನಗಳು ಕೇಳಿರಲ್ಲ. ಸ್ಲೋವೇನಿಯಾ ಅಂತ ಒಂದು ದೇಶ, ಇನ್ನೊಂದು ಕ್ರೋಷಿಯಾ ಅಂತ ಒಂದು ದೇಶ. ಒಂದು ಬಗೆಯಲ್ಲಿ ಎರಡೂ ಮಹಾಯುದ್ಧಗಳನ್ನು ಮಾಡಿದ ಒಂದು ಅಪಖ್ಯಾತಿ ಇರುವ ಖಂಡ ಅದು. ನನಗೆ ಮಾರ್ಟಿನ್ ಯಾವಾಗಲೂ ನೆನಪಿಗೆ ಬರ್ತಾನೆ, ಯಾಕಂದರೆ ಅವ್ನು ಮಾರ್ಟಿನ್ ನಾವೇನು ತಿಂಡಿ ತಿನ್ನುವಾಗಲೂ ಅವನಿಗೆ ಕೊಡ್ತಾಯಿದ್ವಿ, ನಾವು ಅದನ್ನು ಇಟ್ಕೊಂಡು ಲವರ್ ಇಂಡಿಯನ್ ತಿಂಡಿನ ತುಂಬ ಇಷ್ಟಪಡ್ತಾಳೆ ಅಂಥೇಳಿ. ಆದರೆ ಯುರೋಪ್ ಅಂದರೆ ಬರೀ ರಕ್ತಪಾತ, ಯುದ್ಧ ಮತ್ತು ಕಲೋನಿಯಲಿಸಮ್, ವಸಾಹತುಶಾಹಿ ಅಲ್ಲ ಅನ್ನೋದಕ್ಕೆ ಈ ಯುಗೋಸ್ಲಾವಿಯಾ ಮತ್ತು ಕ್ರೋಷಿಯಾ ಸಾಕ್ಷಿ. ಯುರೋಪಿನ ಪ್ರವಾಸ ಅಂದರೆ ಸಾಮಾನ್ಯವಾಗಿ ಇಂಗ್ಲೆಂಡು, ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಇವು ಪ್ರಖ್ಯಾತವಾದ ಜಾಗಗಳು. ಇಟಲಿ, ಈ ದೇಶಗಳಲ್ಲಿ ಕೆಲವು ದೇಶಗಳಿಗೆ ನಾವು ಹೋದ್ವಿ. ಆದರೆ ನಮ್ಗೆ ಯುರೋಪ್ ಅಂದರೆ ತುಂಬ ನೆನಪಾಗೋದು ಎರಡು ಪುಟ್ಟ ದೇಶಗಳು. ಎಷ್ಟು ಪುಟ್ಟ ದೇಶಗಳು ಅಂದರೆ ಅವುಗಳ ಹೆಸರನ್ನೇ ಭಾಳ ಜನಗಳು ಕೇಳಿರೋಲ್ಲ. ಸ್ಲೋವೇನಿಯಾ ಅಂತ ಒಂದು ದೇಶ, ಇನ್ನೊಂದು ಕ್ರೋಷಿಯಾ ಅಂತ ಒಂದು ದೇಶ. ಹಳೇ ಯುಗೋಸ್ಲಾವಿಯಾ ದೇಶ 1992ರಲ್ಲಿ ಒಡೆದು ಬೇರೆ ಬೇರೆ ದೇಶಗಳಾಗಿ ಅವು ತುಂಡಾಗಿ ಸ್ವತಂತ್ರ ಆದವು. ಭಾರತ ಕೂಡ ಸ್ವತಂತ್ರ ಆದಮೇಲೆ ಹೇಗೆ ರಕ್ತಪಾತದಲ್ಲಿ ವಿಭಜನೆ ಆಯಿತು, ಹಾಗೆ ಯುಗೋಸ್ಲಾವಿಯಾ ತುಂಡಾಗಿ ಈ ಕ್ರೋಷಿಯಾ, ಸ್ಲೋವೇನಿಯಾ, ಬೇರೆ ಬೇರೆ ಸಣ್ಣ ಪುಟ್ಟ ಬಲ್ಗೇರಿಯಾ ಈ ಥರ ದೇಶಗಳಾಗ್ತವೆ. ಆ ಯುದ್ಧದ ಕಹಿ ನೆನಪುಗಳು ಇನ್ನೂ ಆ ಎರಡು ದೇಶಗಳಲ್ಲಿವೆ, ಆದರೂ ಚಿತ್ರಿಸ್ಕೊಳ್ತಾ ಇವೆ ಅವು. ಆ ಎರಡು ಪುಟ್ಟ ದೇಶಗಳ ಕೆಳಗಡೆ ಅಡ್ರಿಡ್ ಎಂಬ ಒಂದು ಸಮುದ್ರ ಇದೆ, ಅದರ ಆಚೆ ಇಟಲಿ. ನಮ್ಮ ಸ್ನೇಹಿತರು ಹೇಳಿದರು ಆ ಪುಟ್ಟ ದೇಶಗಳಿಗೆ ಹೋಗಿ, ಅಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿದೆ ಅಂತ. ನಮ್ಮ ಹಿಮಾಲಯ ಥರ ಅಲ್ಲೊಂದು ಆಲ್ಪ್ಸ್ ಪರ್ವತದ ಶ್ರೇಣಿ ಇದೆ. ಆಸ್ಟ್ರಿಯಾ, ಯುಗೋಸ್ಲಾವಿಯಾ ಆ ಭಾಗದಲ್ಲಿ ಹಾಯುವ ಅಂಥ ಒಂದು ಹಿಮಾಲಯದ ದೇಶಗಳು. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಆಲ್ಪ್ಸ್ ಪರ್ವತದ ಶ್ರೇಣಿ, ಮತ್ತು ನಡುವೆ ತುಂಬ ಸುಂದರವಾದ ಕಾಡಿರುವ ಎರಡು ಪುಟ್ಟ ದೇಶಗಳು. ಲುಬ್ಲಿಯಾನಾ ಅಂತ ಅದರ ರಾಜಧಾನಿ ಹೆಸರು, ಸ್ಲೋವೇನಿಯಾದ ರಾಜಧಾನಿ ಹೆಸರು. ಝಗ್ರೆಬ್ ಅಂತ ಇನ್ನೊಂದು ಊರಿಗೆ ಹೋಗಿದ್ವಿ. ಸೊ ಸಣ್ಣ ಸಣ್ಣ ಊರುಗಳು. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯುರೋಪ್ ಅಂದರೆ ಒಂದು ಬಗೆಯಲ್ಲಿ ಎರಡೂ ಮಹಾಯುದ್ಧಗಳನ್ನು ಮಾಡಿದ ಒಂದು ಅಪಖ್ಯಾತಿ ಇರುವ ಖಂಡ ಅದು. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ, ಅದರಿಂದ ಉಂಟಾದ ರಕ್ತಪಾತಗಳ ಒಂದು ಕರಾಳ ಇತಿಹಾಸ ಇರೋ ಖಂಡ ಅದು. ಎರಡನೇದು, ಅಲ್ಲಿನ ಬಹುತೇಕ ದೇಶಗಳು, ಸ್ಪೇನ್, ಇಂಗ್ಲೆಂಡ್, ಪೋರ್ಚುಗಲ್ ಮುಖ್ಯವಾಗಿ, ಯುರೋಪು, ಏಷ್ಯಾ ಮತ್ತು ದಕ್ಷಿಣ ಅಮೆರಿಕ ದೇಶಗಳನ್ನು ಆಕ್ರಮಿಸಿಕೊಂಡು ಅಪಾರವಾದ ಹಿಂಸೆಯನ್ನು ಮಾಡಿದ ಒಂದು ವಸಾಹತುಶಾಹಿ ದೇಶಗಳವು. ವಿಜ್ಞಾನ ಮತ್ತು ನೌಕಾಯಾನದ ಸಾಹಸಗಳು ಮಾಡಿವೆ ಆ ದೇಶಗಳು. ಹಾಗೆಯೇ ಅಪಾರವಾದ ಮಾನವ ಹಿಂಸೆ ಮತ್ತು ಯುದ್ಧ, ರಕ್ತಪಾತಗಳನ್ನು ಕೂಡ ಮಾಡಿವೆ. ಆದರೆ ಯುರೋಪ್ ಅಂದರೆ ಬರೀ ರಕ್ತಪಾತ, ಯುದ್ಧ ಮತ್ತು ಕಲೋನಿಯಲಿಸಮ್, ವಸಾಹತುಶಾಹಿ ಅಲ್ಲ ಅನ್ನೋದಕ್ಕೆ ಈ ಯುಗೋಸ್ಲಾವಿಯಾ ಮತ್ತು ಕ್ರೋಷಿಯಾ ಸಾಕ್ಷಿ. ಯಾಕಂದರೆ ಅವು ಕೂಡ ಜರ್ಮನಿಯ ಹಿಟ್ಲರ್ನಿಂದ ನೆರಳಲ್ಪಟ್ಟ ದೇಶಗಳು. ಬೇರೆ ಬೇರೆ ದೇಶಗಳಿಂದ ವಸಾಹತುಗಳಾದ ದೇಶಗಳು, ವಸಾಹತುಶಾಹಿಗಳಲ್ಲ, ವಸಾಹತುಗಳಾದ ದೇಶಗಳು. ಆ ದೇಶಗಳಿಗೆ ನಾವು ಹೋಗಿದ್ವಿ. ಆ ದೇಶಗಳಲ್ಲಿ ಪ್ರಕೃತಿನೇ ಅವರ ಬಂಡವಾಳ. ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತು ಟೂರಿಸಮ್ ಮಾಡ್ತಾರೆ. ನನಗೆ ನೆನಪಿದೆ, ಸ್ಲೋವೇನಿಯಾದಲ್ಲಿ ಮಾರ್ಟಿನ್ ಅಂತ ನಮ್ಮ ಕಾರು ಚಾಲಕ, 6.5 ಅಡಿ ಎತ್ತರದ ಉದ್ದನೆಯ ಹುಡುಗ, ತುಂಬ ತರುಣ, ಒಂದು 24 ವರ್ಷ. ಅವನು ನಮ್ಮನ್ನು ಇಡೀ ಸ್ಲೋವೇನಿಯಾದಲ್ಲಿ ಸುತ್ತಾಡಿಸಿದ್ದು ನನಗೆ ನೆನಪಿದೆ. ಸ್ಲೋವೇನಿಯಾ ಮತ್ತು ಕ್ರೋಷಿಯಾದ ಒಂದು ವಿಶೇಷತೆ ಏನು ಅಂದರೆ, ಅವ್ರ ನದಿಗಳು, ಅವ್ರ ಜಲಪಾತಗಳನ್ನು ಅವರು ಇಷ್ಟು ಚಂದವಾಗಿ ಇಟ್ಕೊಂಡಿದ್ದಾರೆ ಮತ್ತು ಕಾಡನ್ನು ಕೂಡ ಅಷ್ಟು ಚಂದವಾಗಿ ಇಟ್ಕೊಂಡಿದ್ದಾರೆ. ನನಗೆ ಮಾರ್ಟಿನ್ ಯಾವಾಗಲೂ ನೆನಪಿಗೆ ಬರ್ತಾನೆ, ಯಾಕಂದರೆ ಅವ್ನು ಮಾರ್ಟಿನ್ ನಾವೇನು ತಿಂಡಿ ತಿನ್ನುವಾಗಲೂ ಅವನಿಗೆ ಕೊಡ್ತಾಯಿದ್ವಿ, ನಾವು ಅದನ್ನು ಇಟ್ಕೊಂಡು ತನ್ನ ಪ್ರಿಯತಮಿಗೋಸ್ಕರ ಜೋಪಾನವಾಗಿ ಇಟ್ಕೊಳ್ತಿದ್ದ. ನನ್ನ ಲವರು ಇಂಡಿಯನ್ ತಿಂಡಿನ ತುಂಬ ಇಷ್ಟಪಡ್ತಾಳೆ ಅಂಥೇಳಿ ಅವನು ಹೇಳ್ತಿದ್ದ. ಅವನೊಬ್ಬ ಹಳ್ಳಿ ಹುಡುಗ. ಅವನು
ಅವನು ಕೇಳಿದೆ, ನಿನ್ನ ಮದುವೆ ಯಾಕಾಗಿಲ್ಲ ಅಂದರೆ, ನನ್ನ ಹೆಂಡತಿ ನನ್ನ ಲವರ್ ನನಗೆ ಇಷ್ಟಪಟ್ಟಿದ್ದಾಳೆ, ಆದರೆ ಅವರ ಅಪ್ಪ ಅಮ್ಮ ನಾನು ಹಳ್ಳಿಯವನು ಮತ್ತು ನನ್ನ ಸ್ಲೋವಿಕ್ ಭಾಷೆ, ಸ್ಲೋವೇನಿಯಾದ ಭಾಷೆ ಹಳ್ಳಿಯ ಭಾಷೆ ಅಂಥೇಳಿ ಅವರು ಇಷ್ಟಪಡ್ತಾ ಇಲ್ಲ, ಹೀಗಾಗಿ ನಾನು ನಗರದ ಭಾಷೆಯನ್ನು ಕಲಿತಾ ಇದ್ದೀನಿ ಅಂತ. ಸೊ ಹಳ್ಳಿ ಮತ್ತು ನಗರಗಳ ನಡುವಿನ ವ್ಯತ್ಯಾಸ, ಅವಮಾನ, ಕೀಳರಿಮೆಗಳು ಎಲ್ಲ ದೇಶಗಳಲ್ಲೂ ಇವೆ. ಮಾರ್ಟಿನ್ ನಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋದ. ಅದು ಅವ್ರ ಪ್ರಕಾರ ಅಲ್ಲಿ ಬುಡಕಟ್ಟುಗಳಿರುವಂತಹ ಹಳ್ಳಿ ಅದು. ಒಂದು ಕಾಲಕ್ಕೆ ಇಡೀ ಆಲ್ಪ್ಸ್ ಪರ್ವತಗಳ ನೀರೆಲ್ಲ ಬಂದು ಒಂದು ದೊಡ್ಡ ಸರೋವರ ಆಗಿದೆ. ಆ ಸರೋವರದಿಂದ ಅಲ್ಲಿನ ನದಿಗಳು ಹುಟ್ಟುತ್ತೆ. ನಮ್ಮ ಕಣ್ಣೆದುರಿಗೆ ನೋಡ್ಬೋದು, ಆ ಸರೋವರ ತುಂಬಿ ತುಳುಕಿ ನದಿಯನ್ನು ಹುಟ್ಟಿಸ್ತಾ ಇರೋದು. ಅಲ್ಲೊಂದು ಜಿಂಕೆಯ ಒಂದು ದೊಡ್ಡ ಶಿಲ್ಪ ಇತ್ತು. ನಾವು ಕೇಳಿದ್ವಿ ಮಾರ್ಟಿನ್ಗೆ, ಏನಪ್ಪ ಇದು ಜಿಂಕೆಯ ಚಿತ್ರ ಅಂತ. ಅದಕ್ಕೊಂದೊಂದು ಕತೆ ಹೇಳ್ದ ಅವನು. ನೋಡಿ, ಇಲ್ಲಿನ ಈ ಸರೋವರದ ಆಚೆ ಒಂದು ಬೆಟ್ಟಗಳಿವೆಯಲ್ಲ, ಅಲ್ಲಿನ ಜನ, ಬುಡಕಟ್ಟು ಜನ, ಇಡೀ ಜಗತ್ತಿಗೆ ನಮ್ಮ ಹಳ್ಳಿನೇ ಕೊನೆ ಹಳ್ಳಿ ಅಂತ ತಿಳ್ಕೊಂಡಿದ್ರು. ಅವ್ರಿಗೆ ಜಗತ್ತು ಗೊತ್ತಿದ್ದೇ ಅಷ್ಟು. ಇಲ್ಲಿಗೆ ಜಗತ್ತು ಮುಗಿಯಿತು ಅಂತ ತಿಳ್ಕೊಂಡಿದ್ರು, ಇಲ್ಲಿಂದ ನದಿಗಳು ಹುಟ್ಟುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರು. ಅಂಥ ಒಂದು ಜಾಗ ಇದು. ಆ ಟ್ರೈಬಲ್ ಜನ ಒಂದು ಕತೆ ಹೇಳ್ತಾರೆ, ಆ ಕತೆ ಭಾಗವಾಗಿ ಜಿಂಕೆ ಇದೆ ಅಂತ. ಏನು ಕತೆ ಅಂತಂದರೆ, ಆ ಟ್ರೈಬಲ್ ಹಳ್ಳಿಯಲ್ಲಿ, ಬುಡಕಟ್ಟು ಹಳ್ಳಿಯಲ್ಲಿ ಒಬ್ಬ ತುಂಬ ಸುಂದರಿ ಇರ್ತಾಳೆ. ಅವನನ್ನು ಆ ಊರಿನ ಇನ್ನೊಬ್ಬ ಸುಂದರ ಹುಡುಗ ಇಚ್ಛೆ ಪಡ್ತಾನೆ, ಆದರೆ ಅವನು ಬಡವ. ಅಲ್ಲಿ ಸ್ಲೋವೇನಿಯಾದಲ್ಲಿ ಒಂದು ಹುಡುಗಿಯನ್ನು ಲಗ್ನ ಮಾಡಬೇಕಾದ್ರೆ ತುಂಬ ಕನ್ಯಾ ದಕ್ಷಿಣೆ ಕೊಡಬೇಕು, ತೆರ ಕೊಡಬೇಕು. ಅವನು ತೆರ ಕೊಡಲಿಕ್ಕೆ ಆಗದೇ ಇರುವಂಥ ಬಡವ. ಆಗ ಆ ಹುಡುಗಿ ಅವನಿಗೆ ಹೇಳ್ತಾಳೆ, ಅವನಿಗೆ, ನೀನು ಇಷ್ಟು ದೊಡ್ಡ ಪ್ರಮಾಣದ ಹಣ ತಂದರೆ ಮಾತ್ರ ನಿನ್ನನ್ನು ಮದುವೆ ಆಗ್ತೀನಿ ಅಂತ. ಅವನು ಆ ಹಣ ದುಡಿಯೋದಕ್ಕೆ ಆ ಹಳ್ಳಿ ಬಿಟ್ಟು ಹೊರಟೋಗ್ಬಿಡ್ತಾನೆ. ಈ ನಡುವೆ ಒಬ್ಬ ಇಟಲಿಯ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಬಂದು ತನ್ನ ಹಣವನ್ನು ತೋರಿಸಿ ಆ ಹುಡುಗಿಯನ್ನು ಲಗ್ನ ಆಗ್ತಾನೆ. ಆದರೆ ಹಣ ದುಡಿಲಿಕ್ಕೆ ಹೋದ ಅವಳ ನಿಜವಾದ ಪ್ರೇಮಿ ಎಲ್ಲೂ ಅವನಿಗೆ ಹಣ ಸಿಕ್ಕೋದಿಲ್ಲ. ಕಡೆಗೆ ಆ ಕಾಡಲ್ಲಿ ಒಂದು ಜಿಂಕೆ ಇರ್ತದೆ. ಆ ಜಿಂಕೆಯನ್ನು ಅವನು ಕೊಲ್ತಾನೆ. ಆ ಜಿಂಕೆ ಕೊಂದ ಮೇಲೆ ಅದರ ರಕ್ತ ನೆಲಕ್ಕೆ ಬಿದ್ದ ಮೇಲೆ ತುಂಬ ದೊಡ್ಡ ದುರಂತ ಆಗುತ್ತೆ. ಅವನು ಸಾವಿಗೆ ಈಡಾಗ್ತಾನೆ. ಆ ಶಾಪ, ಆ ಇಡೀ ಬುಡಕಟ್ಟು ಜನರಿಗೆ ಶಾಪ, ಜಿಂಕೆ ಶಾಪ. ಸೊ ಹೀಗಾಗಿ ಆ ಕಥೆಯ ಸಂಕೇತವಾಗಿ, ಆ ಬುಡಕಟ್ಟು ಕಥೆ ಸಂಕೇತವಾಗಿ ನಾವು ಜಿಂಕೆಯಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂತ ಹೇಳಿದ. ಆ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನು, ಒಂದು ಪ್ರೇಮಕ್ಕೆ ಹಣವನ್ನು ಒಂದು ಮಾನದಂಡ ಮಾಡಬಾರ್ದು ಎನ್ನುವಂತಹ ಒಂದು ವಿವೇಕವನ್ನು ಒಳಗೊಂಡಿದೆ. ಮತ್ತು ವಿದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ ಹಣ ಚೆಲ್ಲಿ ಮದುವೆ ಆದರೆ ಆ ಪ್ರೇಮ ಸರಿಯಾದ ಪ್ರೇಮ ಆಗಲ್ಲ ಅನ್ನುವಂಥ ಒಂದು ಸತ್ಯ ಕೂಡ ಇದೆ. ಬೇರೆ ದೇಶಗಳನ್ನು ಆಳಿ ಅವುಗಳನ್ನು ಲೂಟಿ ಮಾಡಿದ ಯುರೋಪಿನ ದೇಶಗಳ ಚರಿತ್ರೆ ಇರುವಾಗ ಸ್ಲೋವೇನಿಯಾ ಅಂಥ ಯಾವ ಕೆಲಸನೂ ಮಾಡಿಲ್ಲ. ಅಂಥ ದೇಶದಲ್ಲಿ ಈ ಕತೆ ಹುಟ್ಟಿರೋದು. ದುರಾಸೆ ಮಾಡಬಾರ್ದು, ದೋಚಬಾರ್ದು. ಪ್ರೇಮ ಬಹಳ ಮುಖ್ಯ, ಮನುಷ್ಯ ಪ್ರೇಮ ಬಹಳ ಮುಖ್ಯ ಅಂತ ಹೇಳುವಂಥ ಕಥೆ ಅಲ್ಲಿರೋದು ನನಗೆ ಬಹಳ ಸಂತೋಷ ಅನ್ನಿಸ್ತು. ಅಂದರೆ ಯುರೋಪನ್ನು ನಾವು ಕೇವಲ ಅಲ್ಲಿನ ಟೂರಿಸ್ಟ್ ಸ್ಪಾಟ್ಗಳನ್ನು ನೋಡ್ತೀವಿ, ಅಲ್ಲಿನ ಫೋಕ್ಲೋರ್, ಅಲ್ಲಿನ ಚರಿತ್ರೆ, ಅಲ್ಲಿನ ಸಂಸ್ಕೃತಿ, ಪುಟ್ಟ ದೇಶಗಳ ಸಂಸ್ಕೃತಿ ನೋಡಿದರೆ ಯುರೋಪ್ ಬೇರೆ ಥರ ಕಾಣುತ್ತೆ. ಅದು ಕೇವಲ ಮಹಾಯುದ್ಧಗಳನ್ನು ಮಾಡಿದ ರಕ್ತಪಾತಕ ಯುರೋಪ್ ಅಲ್ಲ. ಅದಕ್ಕೆ ಬೇರೆ ಒಂದು ಡೈಮೆನ್ಷನ್ ಇದೆ, ಅದೊಂದು ಹ್ಯೂಮನ್ ಡೈಮೆನ್ಷನ್ ಇದೆ. ಆಗ ಆ ದೇಶಗಳು ಇಂಡಿಯಾದ ನೆನಪುಗಳಿಗೆ ಬಹಳ ಹತ್ತಿರ ಆಗ್ತವೆ, ಆಪ್ತ ಆಗ್ತವೆ ಅಂತ ನನಗೆ ಅನಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.